ಎಲ್ರಿಗೂ ನಮಸ್ಕಾರ. ದಿನಾಂಕ 17/8/2024 ಶ್ರೀ ಡಾಕ್ಟರ್ ಇ ರವೀಶ್ ಅವರ ಹಾಗೂ ವಿಶ್ವ ಕನ್ನಡ ಕಲಾ ಸಂಸ್ಥೆಯ ನೇತೃತ್ವದಲ್ಲಿ 5ನೇ ರಾಜ್ಯ ಮಟ್ಟದ ವಿಶ್ವ ಕನ್ನಡ ಸಾಹಿತ್ಯ ಮತ್ತು ಪರಿಸರ ಜಾಗೃತಿ ಸಮ್ಮೇಳನವನ್ನು ಆನಂದ ವಿಹಾರ ಹುಲಿಕೆರೆ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಶ್ರೀ ಐಮಡಿ ಶರಣಾರ್ಯರು, ಧರ್ಮಾಧಿಕಾರಿಗಳು, ದಾಸೋಹ ಮಠ ಕಾನಮಡಗು ಇವರ ದಿವ್ಯ ಸನ್ನಿಧಿಯಲ್ಲಿ ನಡೆಯುತ್ತಿರುವ ಈ ಒಂದು ಸಮ್ಮೇಳನಕ್ಕೆ ಡಾಕ್ಟರ್ ಮಹೇಂದ್ರ ಕುರ್ಡಿ ಅವರು ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಡಾಕ್ಟರ್ ಸಿ ಸೋಮಶೇಖರ್ ಅವರು ವಹಿಸಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀ ವೀರೇಶ್ ಸಜ್ಜನ್ ರವರು ಸಮ್ಮೇಳನ ಕಾರ್ಯಕ್ರಮದ ಉದ್ಘಾಟಕರಾಗಿದ್ದು, ಶ್ರೀ YBH ಜಯದೇವ್ ಅಧ್ಯಕ್ಷರು, ಕನ್ನಡ ಜಾನಪದ ಪರಿಷತ್ ಬೆಂಗಳೂರು ಇವರು ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. ವಿಷಮುಕ್ತ ಕೃಷಿ ಬಗ್ಗೆ ಚಿಂತನೆ, ಸುಸ್ಥಿರ ಅಭಿವೃದ್ಧಿಯಲ್ಲಿ ಜನಸಾಮಾನ್ಯರ ಪಾಲ್ಗೊಳ್ಳುವಿಕೆ, ವಾಯುಗುಣ ಬದಲಾವಣೆ ಮತ್ತು ಕೃಷಿ ಹಾಗೂ ರೈತ ಚಳವಳಿ ವಿಷಯಗಳ ಕುರಿತಂತೆ ವಿಚಾರಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ಪರಿಸರ ಜಾಗೃತಿ ಕುರಿತಂತೆ ಕವಿಗೋಷ್ಠಿ ನಡೆಯಲಿದ್ದು 25ಕ್ಕೂ ಹೆಚ್ಚು ಕವಿಗಳು ಈ ಕವಿಗೋಷ್ಠಿಯಲ್ಲಿ ಭಾಗವಹಿಸಲಿದ್ದಾರೆ. ಅಲ್ಲದೆ ಈ ಸಂದರ್ಭದಲ್ಲಿ ವಿಶ್ವ ಕನ್ನಡ ಕಲಾ ಸಂಸ್ಥೆ ವಿಶೇಷ ಸನ್ಮಾನಿತರನ್ನಾಗಿ ಹಲವು ಸಾಧಕರಿಗೆ ಗೌರವ ಪ್ರದಾನವನ್ನು ಮಾಡಲಿದ್ದಾರೆ. ಇದೆಲ್ಲದರ ನಡುವೆ ಸಮಾಜ ಸೇವೆ, ಸಾಹಿತ್ಯ, ಶಿಕ್ಷಣ, ಗಾಯನ, ವೈದ್ಯಕೀಯ, ಕಲೆ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಅರ್ಹ ಸಾಧನೆಗೈದಂತಹ 30ಕ್ಕೂ ಹೆಚ್ಚು ಸಾಧಕರಿಗೆ ಕಾಯಕಯೋಗಿ ಸೊನ್ನಲಗಿ ಶ್ರೀ ಸಿದ್ದರಾಮೇಶ್ವರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ. ಮಹಿಳೆಯರಿಗೆ ಜ್ಞಾನಯೋಗಿ ಶಿವಶರಣೆ ಅಕ್ಕಮಹಾದೇವಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಆಸಕ್ತ ಸಾಹಿತ್ಯ ಅಭಿಮಾನಿಗಳು, ಕಲಾ ಪೋಷಕರು, ಪರಿಸರವಾದಿಗಳು, ಸಾರ್ವಜನಿಕರು 5ನೇ ರಾಜ್ಯ ಮಟ್ಟದ ಈ ವಿಶ್ವ ಕನ್ನಡ ಸಾಹಿತ್ಯ ಹಾಗೂ ಪರಿಸರ ಜಾಗೃತಿ ಸಮ್ಮೇಳನಕ್ಕೆ ದಯಮಾಡಿ ಬನ್ನಿ. ಈ ಸಮಾರಂಭಕ್ಕೆ ತಾವು ಕುಟುಂಬ ಸಮೇತ ಬಂದು ಸಮಾರಂಭವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮೆಲ್ಲರಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ವಂದನೆಗಳು.